ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ಹೆಣ್ಣು ಸಂಸಾರಕ್ಕೆ ಕಣ್ಣು. ಹಾಗಂದರೆ ಏನು? ಆ ಒಂದು ಅದ್ಭುತ ಶಕ್ತಿನೇ ಅಮ್ಮ. ಮಗ ಕೇಳ್ತಾನೆ, ಅವನು ಬೆಳಗಿನ ಜಾವ ಎದ್ದಿರೋದೇ 7 ಗಂಟೆಗೆ. ಅಮ್ಮ, ನನ್ನ ಬುಕ್ಸಲ್ಲಿ ಇಟ್ಟಿದ್ಯಮ್ಮ, ನನಗೆ ಕಾಲೇಜ್ಗೆ ಟೈಮ್ ಆಯಿತು. ನನ್ನ ಬಾಕ್ಸಲ್ಲಿ ಇಟ್ಟಿದ್ಯಮ್ಮ, ನನಗೆ ಮಧ್ಯಾಹ್ನ ಊಟಕ್ಕೆ. ನನ್ನ ಶೂಯಲ್ಲಿದೆಯಮ್ಮ, ನನ್ನ ಸಾಕ್ಸಲ್ಲಿದೆಯಮ್ಮ ಅಂತ ಮಗ 5-6 ಕ್ವಶನನ್ನು ಅಮ್ಮನಿಗೆ ಕೇಳ್ತಾ ಇರ್ತಾನೆ. ಅದೇ ಅಪ್ಪ ಕೇಳ್ತಾ ಇರ್ತಾರೆ, ಏನಮ್ಮ ನನ್ನ ಬಾಕ್ಸಲ್ಲಿ ಇಟ್ಟಿದ್ಯಾ, ನನಗೆ ಟೈಮ್ ಆಯಿತು. ನನಗೆ ಊಟ ಏನು ರೆಡಿ ಮಾಡಿದ್ಯಾ, ನನ್ನ ಸ್ನಾನಕ್ಕೆ ನೀರು ರೆಡಿ ಮಾಡಿದ್ಯಾ, ನನ್ನ ಪ್ಯಾಂಟಲ್ಲಿ ಇಟ್ಟಿದ್ಯಾ, ನನ್ನ ಶರ್ಟಲ್ಲಿ ಇಟ್ಟಿದ್ಯಾ, ನನ್ನ ಟೈಯಲ್ಲಿ ಇಟ್ಟಿದ್ಯಾ, ನನ್ನ ಖರ್ಚಿಪಲ್ಲಿ ಇಟ್ಟಿದ್ಯಾ ಅಂತ ಅಪ್ಪ ಕೇಳ್ತಾ ಇರ್ತಾರೆ. ಮಗಳು ಕೇಳ್ತಾ ಇರ್ತಾರೆ, ಅಮ್ಮ ನನಗೆ ತುಂಬ ಟೈಮ್ ಆಗಿದೆ ಅಮ್ಮ, ನಾನು ಕಾಲೇಜ್ಗೆ ಹೋಗಬೇಕು. ನನ್ನ ಡ್ರೆಸ್ಸಲ್ಲಿ ಇಟ್ಟಿದ್ಯಾ, ನನ್ನ ಮ್ಯಾಚಿಂಗ್ ನನ್ನ ಒಂದು ವಸ್ತುಗಳನ್ನ ಎಲ್ಲಿಟ್ಟಿದ್ಯಾ, ನನ್ನ ಸ್ಲಿಪ್ಪರ್ಸಲ್ಲಿ ಇಟ್ಟಿದ್ಯಾ, ನನ್ನ ಪೆನ್ನುಗಳಲ್ಲಿಟ್ಟಿದ್ಯಾ, ಪ್ಲೀಸ್ ಕೊಡಮ್ಮ ಅಂತ ಮಗಳು ಕೇಳ್ತಾ ಇರ್ತಾಳೆ. ಹಾಗಾದರೆ ಅಮ್ಮ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ರೆಡಿ ಮಾಡಿಕೊಂಡೇ ಇರಬೇಕು. ಯಾಕೆಂದರೆ ಅಪ್ಪನೂ ನಿಭಾಯಿಸಬೇಕು, ಮಗನೂ ನಿಭಾಯಿಸಬೇಕು, ಮಗಳನ್ನು ನಿಭಾಯಿಸಬೇಕು. ಹೊರಗಡೆ ಯಾರೋ ಕರೀತಾ ಇರ್ತಾರೆ, ಅಕ್ಕ ಬನ್ನಿ ಅಲ್ಲಿ ಕರೀತಾ ಇದ್ದಾರೆ, ಇವತ್ತು ಚೀಟಿ ಇದೆ ಅಂತ, ಅವ್ರನ್ನೂ ಕೂಡ ನಿಭಾಯಿಸಬೇಕು. ಹಾಗಾದರೆ ಆ ಒಂದು ಶಕ್ತಿ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬೇಕು. ಒಂದು ಪ್ರಾಣಿ, ಒಂದು ಮೇಕೆ ಒಂದು ಮಗುವನ್ನು ಹಾಕಿದಾಗ ಅದು ಎಷ್ಟು ಖುಷಿಯಿಂದ ಕುಣಿದಾಡುತ್ತೆ, ಹಾಲು ಕುಡಿಯುತ್ತೆ, ಅವ್ರ ಅಮ್ಮನ ಮೇಲೆ ಆಟ ಆಡುತ್ತೆ. ಅದಕ್ಕೆ ಗೊತ್ತಿಲ್ಲ ನಾನು ಒಂದಿನ ಸಾಯ್ತೀನಿ, ನನ್ನ ಕಟುಕ ಒಂದಿನ ನನ್ನ ಕತ್ತನ್ನು ಕಟ್ ಮಾಡಿ ಅವನ ಊಟವನ್ನಾಗಿ ಮಾಡ್ಕೊಳ್ತಾರೆ ಅಂತ ಅದಕ್ಕೆ ಗೊತ್ತಿಲ್ಲ. ಆದರೂ ಅದು ತುಂಬ ಖುಷಿಯಿಂದ ಬದುಕುತ್ತೆ ಅಲ್ವಾ? ಹಾಗಾದರೆ ನಾವು ಪಡ್ಕೊ ಬಂದಿರುವಂಥ ಜನ್ಮ ಎಂಥದ್ದು? ನಮಗೆ ಯೋಚನೆ ಮಾಡೋ ಎಲ್ಲ ಕೆಪಾಸಿಟಿನೂ ಇದೆ. ನಮಗೆ ಏನು ತಿನ್ನಬೇಕು, ಏನು ಉಣ್ಣಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳುವಂಥ ಕೆಪಾಸಿಟಿ ನಮಗಿದೆ. ಈ ಒಂದು ಸೌಂದರ್ಯವನ್ನು ನೋಡುವಂಥ ಒಂದು ಕಣ್ಣಿದೆ, ನಮಗೆ ಬುದ್ಧಿ ಇದೆ, ನಾಲೆಡ್ಜ್ ಇದೆ. ಅದೆಲ್ಲ ಎಲ್ಲಿಂದ ಬಂತು? ಅಮ್ಮನಿಂದ. ಆ ದೇವರು ಕೂಡ ಒಂದು ಸಾರಿ ಯೋಚನೆ ಮಾಡ್ತಾನೆ, ನೀನು ನನ್ನ ಹತ್ರಕ್ಕೆ ಬರ್ತಾಯಿಲ್ಲ, ನಾನು ಹೇಗೆ ನಿನಗೆ ಒಳ್ಳೇದು ಮಾಡಲಿ ಅಂತ. ಆದರೆ ಅಮ್ಮ ಆ ಥರ ಯೋಚನೆ ಮಾಡಲ್ಲ. ಅವಳು ನಿಸ್ವಾರ್ಥಿ, ಅವಳು ನಿಮಗೋಸ್ಕರ ಬದುಕ್ತಾಳೆ. ನಿಮ್ಮ ಹೇಳಿಕೆಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ನನ್ನ ಮಗ ಕಾಲೇಜ್ಗೆ ಹೋಗಿದ್ದಾನೆ, ಊಟ ಮಾಡಿದ್ನೋ ಇಲ್ವೋ, ಅವನಿಗೆ ಏನಾದರೂ ಜ್ವರ ಬಂದಿದೆಯಾ, ಅವನಿಗೇನೋ ಹುಷಾರಿದೆಯಾ, ಅವನು ಯಾಕೋ ಬೆಳಗ್ಗೆ ಸಪ್ಪೋದ, ನನ್ನ ಹತ್ರ ಅವನು ಏನು ಹೇಳ್ಕೊಂಡಿಲ್ಲ ಅಂತ ಅಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಯಾವತ್ತಾದರೂ ಒಂದು ದಿವಸ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ? ಇಲ್ಲ, ಮಾಡಲ್ಲ. ಯಾಕೆಂದರೆ ನಿಮ್ಮದೇ ಆದಂಥ ಇಂಟೆನ್ಷನ್ಸ್ ಜಾಸ್ತಿ. ಅಮ್ಮನ ನೀವು ಯಾವತ್ತೂ ಬಂದು, ಅಮ್ಮ ಊಟ ಮಾಡಿದ್ಯಮ್ಮ, ಅಮ್ಮ ಮಲ್ಕೊಂಡಿದ್ದ, ನೀನೇನಾದರೂ ಚೆನ್ನಾಗಿದೆಯಾ ಅಮ್ಮ ಅಂತ ಒಂದು ದಿನ ನಾವು ಯಾವತ್ತೂ ಕೇಳಲ್ಲ. ಯಾಕೆಂದರೆ ನೀವು ಕೆಲಸದಿಂದ ಬಂದ ತಕ್ಷಣ ಅಮ್ಮ ನನಗೆ ಊಟ ಕೊಡಮ್ಮ ಅನ್ನ ಪ್ರಶ್ನೆ ಕೇಳ್ತೀರ ಹೊರತು ನೀನು ಊಟ ಮಾಡ್ದಮ್ಮ ಅಂತ ಯಾವತ್ತೂ ಕೇಳಲ್ಲ. ಈಗಿನ ಜನ್ರೇಷನಲ್ಲಿ ನಡೀತಾ ಇರೋದೇ ಇದು. ಹಿಂದೆ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು, ಓದೋಕ್ಕೆ ಅವ್ರಿಗೆ ಬುಕ್ಸ್ ಇಲ್ಲ, ಅವ್ರಿಗೆ ಯಾವುದೇ ವಿಧವಾದಂಥ ಸ್ಪೆಷಾಲಿಟಿ ಇರಲ್ಲ, ಅವರು ತಮ್ಮನ್ನು ಕಾಪಾಡ್ಕೊಳ್ಳೋದೇ ತುಂಬ ಕಷ್ಟ ಆಗ್ತಾಯಿತ್ತು. ಇವತ್ತಿನ ಕಾಲದಲ್ಲಿ ಕಾಲೇಜಲ್ಲಿ ಎಲ್ಲ ಸ್ಪೆಷಾಲಿಟಿ ಇದ್ದರು, ಎಲ್ಲ ಬುಕ್ಸ್ಗಳಿದ್ರು, ಲೈಟ್ಸ್ ಇದ್ದರೂ ಕೂಡ ಯಾರೂ ಆ ಒಂದು ವಿದ್ಯೆಯನ್ನು ಕಲ್ತ್ಕೊಳ್ತಾ ಇಲ್ಲ, ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ. ಅಪ್ಪ, ಮಗನೇ ನನಗೆ ತುಂಬ ಕೆಲಸ ಜಾಸ್ತಿ ಇದೆ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡ, ನನಗೆ ನನ್ನದೇ ಆದಂಥ ಇಂಟೆನ್ಷನ್ಸ್ ಜಾಸ್ತಿ ಅಂತ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಯಾಕೆಂದರೆ ಅವರು ನಿಮ್ಮ ಬಗ್ಗೆ ಜವಾಬ್ದಾರಿ ತಗೊಂಡಿರ್ತಾರೆ. ನನ್ನ ಮಗನಿಗೆ ಏನಾದರೂ ಮಾಡಬೇಕು, ನಾನು ಕಣ್ಮುಚ್ಕೊಳ್ಳೋಕೆ ಮುಂಚೆ ನನ್ನ ಮಗನಿಗೆ ಏನಾದರೂ ಸ್ವಲ್ಪ ದುಡ್ಡಿಡಬೇಕು, ಅವನಿಗೆ ಮನೆ ಕಟ್ಕೊಡ್ಬೇಕು ಅಂತ ಅಪ್ಪ ಹೋರಾಟ ಮಾಡ್ತಾ ಇರ್ತಾರೆ. ಅಮ್ಮ ನಿಮ್ಮ ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ, ನಿಮ್ಮ ಬಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ನನ್ನ ಮಗ ಹೊರಗಡೆ ಓಡಾಡ್ಕೊಂಡಿರ್ತಾನೆ, ಅವನಿಗೆ ಒಳ್ಳೆ ಬಟ್ಟೆ ತಗೊಡ್ಬೇಕು ಹಬ್ಬ ಹರಿದಿನಗಳಿಗೆ ಅಂತ ಅಮ್ಮ ಸಾಲ ಮಾಡ್ತಾ ಇರ್ತಾರೆ. ಹಾಗಾದರೆ ನಾವು ಯಾರನ್ನ ಗೌರವಿಸಬೇಕು? ದೇವರಿಗೆ ಕೂಡ ನಾವು ಹೋದಾಗ ತಂದೆ ತಾಯಿನ ಫಸ್ಟು ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹಾಗಾದರೆ ನಾವು ಯಾರನ್ನ ಪೂಜೆ ಮಾಡಬೇಕು? ತಂದೆ ತಾಯಿನ ಮೊದಲನೇ ಪೂಜೆ ಮಾಡಬೇಕು. ಮೊದಲನೇ ದೇವರು ತಂದೆ ತಾಯಿ, ಆಮೇಲೆ ದೇವರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೊಡಿ. ನಮಸ್ಕಾರ.